ಸಾಲ್ಟಾ ಬೆತೆಲ್ಲ ಯಾರು ಆಡಬೇಕು? ಫಸ್ಟ್ ಪಾಯಿಂಟ್ ಪವರ್ ಪ್ಲೇ ಬಂತು ಅಂದರೆ ಸಾಲ್ಟ್ ಎನಿ ಡೇ ಬೆಟರ್ ದೆನ್ ಬೆಥೆಲ್. ಅವ್ನು 6 ಓವರ್ ನಿಂತ್ಕೊಂಡಾದರೆ ಒಂದು 60-70 ರನ್ ಹೊಡೆದೇ ಹೊಡಿತಾರೆ ಪವರ್ ಪ್ಲೇಲಿ. ಆಮೇಲೆ ಅರ್ಧಕ್ಕರ್ಧ ಮ್ಯಾಚ್ ಗೆದ್ದಂಗೆ ಆಗುತ್ತೆ. ಬೆತೆಲ್ಲು ಒಳ್ಳೆ ಪ್ಲೇಯರು, ಪ್ಲಸ್ ಅವ್ನು ಲೆಫ್ಟ್ ಹ್ಯಾಂಡರ್ ಕೂಡ. ಆದರೆ ಸಾಲ್ಟ್ ಥರ ಅಗ್ರೆಸಿವ್ ಆಗಿ ಅವ್ನು ಆಡಿರೋದು ನಾವು ಇನ್ನೂ ನೋಡಿಲ್ಲ. ಸೊ ಪವರ್ ಪ್ಲೇ ಆ್ಯಂಗಲಲ್ಲಿ ನೋಡಿದ್ರೆ ಸಾಲ್ಟ್ ಈಸ್ ಬೆಟರ್. ಸೆಕೆಂಡು, ಕೊಹ್ಲಿ ಜೊತೆ ಇರೋ ಪಾರ್ಟ್ನರ್ಶಿಪ್ಪು. ಸೊ ಸಾಲ್ಟು ಕೊಹ್ಲಿ ಪಾರ್ಟ್ನರ್ಶಿಪ್ನ ಲಾಸ್ಟ್ ಇಯರ್ ನೋಡಿದ್ದೀವಿ, ಅದು ವರ್ಕೂ ಆಗಿದೆ. ಆಮೇಲೆ ಈ ಕಡೆಯಿಂದ ಸಾಲ್ಟ್ ಹೊಡಿತಾ ಇರ್ತಾನೆ, ಆ ಕಡೆಯಿಂದ ಕೊಹ್ಲಿ ಸ್ವಲ್ಪ ಟೈಮ್ ತೊಗೊಂಡು ಆಮೇಲೆ ಅವನು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಇಲ್ಲಾಂದರೆ ಕೊಹ್ಲಿ ಮೇಲೆ ಪ್ರೆಷರ್ ಬರೋಂಗೆ ಆಗಿಲ್ಲ ಲಾಸ್ಟ್ ಇಯರ್. ಸೊ ಈ ದೃಷ್ಟಿಯಲ್ಲಿ ನೋಡಿದ್ರು ಸಾಲ್ಟ್ ಈಸ್ ಎನಿ ಡೇ ಬೆಟರ್ ದೆನ್ ಬೆಥೆಲ್. ನೆಕ್ಸ್ಟ್ ಪಾಯಿಂಟ್ ಬಂದು ಪಿಚ್ ಆ್ಯಂಡ್ ಕಂಡೀಷನ್ಸ್. ಇವಾಗ ಪಿಚ್ ಏನಾದ್ರು ಸ್ಲೋ ಇದ್ದು ಸ್ಪಿನ್ನರ್ಸಿಗೆ ಹೆಲ್ಪ್ ಇರೋ ಥರ ಇದ್ದರೆ ಅವಾಗ ಬೆಥೆಲ್ ನಡೆಸ್ಬೋದು. ಯಾಕೆಂದರೆ ಬೆಥೆಲ್ ಮೊದಲನೇದಾಗ ಅವ್ನು ಲೆಫ್ಟ್ ಹ್ಯಾಂಡ್ರು, ಆಮೇಲೆ ಅವನು ಸ್ವಲ್ಪ ನೋಡ್ಕೊಂಡು ಆಡ್ತಾನೆ, ಸ್ಪಿನ್ನರ್ಸ್ಗೆಲ್ಲ ಅವ್ನು ಚೆನ್ನಾಗಿ ಆಡ್ತಾನೆ. ಆಮೇಲೆ ಅವನು ಲೆಫ್ಟ್ ಆರ್ಮ್ ಸ್ಪಿನ್ನರ್, ಸೊ ಅವನ ಬೌಲಿಂಗಾಗಿ ಯೂಸ್ ಮಾಡ್ಬೋದು. ಈ ಥರ ಸ್ಲೋ ಪಿಚ್ ಇದ್ದರೆ ಆವಾಗ ಬೆಥೆಲ್ ನಡೆಸೋಕ್ಕೆ ಯೋಚನೆ ಮಾಡ್ಬೋದು. ಸೊ ನಿಮ್ಗೇನು ಅನಿಸುತ್ತೆ, ಸಾಲ್ಟ್ ನಡೆಸ್ಬೇಕಾ ಬೆಥೆಲ್ ನಡೆಸ್ಬೇಕಾ ಅಥವಾ ಇಬ್ಬರೂ ಆಡಿಸ್ಬೇಕಾ? ಯಾಕೆಂದ್ರೆ ಇಬ್ಬರೂ ಆಡಿಸ್ಬೇಕು ಅಂದರೆ ರೊಮಾರಿಯೋ ಶೆಫರ್ಡ್ನ ಮೋಸ್ಟ್ಲಿ ತೆಗಿಬೇಕಾಗತ್ತೆ. ಸೊ ಇಬ್ಬರೂ ಆಡ್ಸೋದು ಕಷ್ಟ ಇದೆ. ನಿಮ್ಮ ಪ್ರಕಾರ ಏನಾಗುತ್ತೆ ಹೇಳಿ.